ನಮಸ್ಕಾರ, ವೆಲ್ಕಮ್ ಟು ವಾಸ್ತು ಜ್ಯೋತಿ. ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ವಾರ ಭವಿಷ್ಯ ಫೆಬ್ರವರಿ 1ನೇ ತಾರೀಕಿಂದ 7ನೇ ತಾರೀಕು ತನಕ ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾವ ಯಾವ ಗ್ರಹಗಳು ಯಾವ ಯಾವ ಪರಿಸರದಲ್ಲಿದೆ ಅಂತ ತಿಳ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ಗುರು ಮಿಥುನ ರಾಶಿಯಲ್ಲಿಯೋ, ಕೇತು ಮತ್ತೆ ಚಂದ್ರ ಈ ವಾರದಲ್ಲಿ ನಮಗೆ ಸಿಂಹರಾಶಿ, ಚಂದ್ರ ಸಿಂಹರಾಶಿ ಮತ್ತು ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡುತ್ತೆ. ಹಾಗೆ ನಮಗೆ ಕುಜ, ರವಿ, ಬುಧ 3 ಗ್ರಹಗಳು ಮಕರ ರಾಶಿಯಲ್ಲಿ ಹಾಗೂ ಮಕರ ರಾಶಿಯಲ್ಲಿ ಕುಜ ಉಚ್ಚ ಸ್ಥಾನದಲ್ಲಿರುತ್ತೆ. ನಂತರ ಬುಧ ಇವಾಗ ನಮಗೆ ರಾಹು ಜೊತೆ ಸೇರ್ತಾ ಇದೆ ಕುಂಭ ರಾಶಿಯಲ್ಲಿ. ನಂತರ ಶನಿ ನಮಗೆ ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ನೋಡಿ, ರಾಹು ಬುಧ ಕಾಂಬಿನೇಷನ್ ಬಂತು ಈ ವಾರದಲ್ಲಿ ನಮ್ಗೆ ಈಗ ಅದು ವಿಶೇಷತೆ. ನಂತರ ಕೇತು ಮತ್ತೆ ಚಂದ್ರ ಕೂಡ ಯುತಿ ಆಗ್ತಾ ಇದೆ. ಸೊ ಅದೊಂದು ವಿಶೇಷತೆ ಇದೆ. ಈ ವಾರದಲ್ಲಿ ನಾವು ಶುಭ ಅಂದ್ರೆ ಯಾವ್ಯಾವ ಶುಭ ಕಾರ್ಯಗಳನ್ನ ಯಾವ್ಯಾವ ನಕ್ಷತ್ರದವ್ರು ಮಾಡ್ಕೋಬಹುದು ಅಂತ ತಿಳ್ಕೊಳ್ಳೋಣ. ಫಸ್ಟ್ ತಗೊಂಡಾಗ ನೋಡಿ, 6ನೇ ತಾರೀಕು ಪಂಚಮಿ ಬರ್ತಾ ಇದೆ, ಹಸ್ತ ನಕ್ಷತ್ರ, ಶುಕ್ರವಾರ. ಈ ಹಸ್ತ ನಕ್ಷತ್ರದ ಬೀಳ್ತಾ ಇರೋದ್ರಿಂದ ಯಾರ್ಯಾವ ನಕ್ಷತ್ರದವ್ರಿಗೆ ಶುಭ ಕಾರ್ಯ ಮಾಡ್ಕೋಬಹುದು ಅಂತ ತಿಳ್ಕೊಳ್ಳೋಣ. ನೋಡಿ, ಭರಣಿ, ಕೃತಿಕಾ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಪಾಲ್ಗುಣಿ, ಉತ್ತರ ಪಾಲ್ಗುಣಿ, ಚಿತ್ತ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರ, ರೇವತಿ ನಕ್ಷತ್ರದವರು ಶುಭ ಕಾರ್ಯಗಳನ್ನು ಮಾಡ್ಕೋಬಹುದು. ಹಾಗೆ 8ನೇ ತಾರೀಕು ಸಪ್ತಮಿ, ಸ್ವಾತಿ ನಕ್ಷತ್ರ ಭಾನುವಾರ ಬೀಳ್ತಾ ಇದೆ. ಸೊ ನಮಗೆ ಸ್ವಾತಿ ನಕ್ಷತ್ರ ಬೀಳ್ತಾ ಇರೋದ್ರಿಂದ ಯಾವ್ಯಾವ ನಕ್ಷತ್ರದವ್ರಿಗೆ ಇದು ನಮಗೆ ಶುಭ ಕಾರ್ಯ ಮಾಡ್ಕೋಬಹುದು ಅಂತ ನೋಡೋಣ. ನೋಡಿ, ಭರಣಿ, ರೋಹಿಣಿ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಪಾಲ್ಗುಣಿ, ಹಸ್ತ, ಚಿತ್ತ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಧನಿಷ್ಠ, ಪೂರ್ವ ಭಾದ್ರ, ರೇವತಿ ಈ ನಕ್ಷತ್ರದವರು ಅವತ್ತಿನ ದಿನ ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು. ಸಿಂಹರಾಶಿ ನೋಡಿ, ಸಿಂಹರಾಶಿಯವರಿಗೆ 6ನೇ ಮನೆಯಲ್ಲಿ 3 ಗ್ರಹಗಳ ಯುತಿ ಆಗ್ತಿದೆ. ಚಂದ್ರ ಕೂಡ ಈ ವಾರದಲ್ಲಿ ನಿಮ್ಮ ರಾಶಿ ಮತ್ತು ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಹಾಗಾಗಿ ಹೊಸ ಉತ್ಸಾಹ ಉಲ್ಲಾಸ ಸಿಗುತ್ತೆ. ಆದರೂ ಕೇತು ಇರೋದ್ರಿಂದ ಸ್ವಲ್ಪ ನಿಧಾನ ಆಗ್ಬೋದು. ನೋಡಿ, 6ನೇ ಮನೆ ಕುಜ ಮತ್ತೆ ಸೂರ್ಯ ಶುಕ್ರರು ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಲಾಭ ಬರುತ್ತೆ. ನಿಮಗೆ ಮೇಲಧಿಕಾರಿಯಿಂದ ಮೆಚ್ಚುಗೆ ಸಿಗುತ್ತೆ. ಅಥವಾ ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅದಕ್ಕೆ ಅನುಕೂಲಕರವಾಗಿದೆ. ಈ ವಾರದಲ್ಲಿ ಹೊಸ ಕೆಲಸ ಹುಡುಕ್ತಾ ಇರೋರಿಗೆ ಇದು ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು. ಅಥವಾ ಭೂಮಿಯಿಂದ ಲಾಭ, ವಾಹನಗಳಿಂದ ಲಾಭ. ಕುಜ ನಿಮಗೆ ತಕ್ಕಮಟ್ಟಿಗೆ ಅಂಡಮನದಿಂದ ಕೂಡ ಲಾಭ ತಂದುಕೊಡುತ್ತೆ. ಸಿಂಹರಾಶಿಯವರಿಗೆ 2 ಮತ್ತು 11ನೇ ಮನೆ ಅಧಿಪತಿ 7ರಲ್ಲಿ ಇದ್ದಾಗ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ, ವಿದ್ಯಾಭ್ಯಾಸಕ್ಕೆ ಅನುಕೂಲ. ಬಟ್ 7ನೇ ಮನೆ ರಾಹು ಜೊತೆ ಸೇರಿದ್ರೆ ನಮಗೆ ದೂರ ಅಂದ್ರೆ ಇಂಪೋರ್ಟ್ ಎಕ್ಸ್ಪೋರ್ಟ್ಗೆ ಅನುಕೂಲ ಮಾಡ್ಕೊಡುತ್ತೆ. ಅಥವಾ ದೂರ ಪ್ರಯಾಣಗಳಿಗೆ ಅನುಕೂಲ ಮಾಡ್ಕೊಡುತ್ತೆ. ನಮ್ಗೆ ಇಲ್ಲಿ ಬೇಕಾಗಿರೋದು ಅಷ್ಟಮ ಶನಿಗೆ ಪರಿಹಾರ ಬೇಕಾಗಿದೆ. ಹಾಗಾಗಿ ನೀವು ಎಣ್ಣೆಣ್ಣೆ ದೀಪ ಹಚ್ಚೋದಾಗಲಿ, ಅಥವಾ ಹನುಮಾನ್ ಚಾಲೀಸ ಹೇಳ್ಕೊಳ್ಳೋದಾಗಲಿ, ಅಥವಾ ಶ್ರೀರಾಮರಕ್ಷ ಸ್ತೋತ್ರ ಹೇಳ್ಕೊಳ್ಳೋದ್ರಿಂದ ಶನಿ ಶಾಂತಿನ ನಾವು ನೋಡ್ಕೋಬಹುದು. ಹಾಗೆ ಸಿಂಹರಾಶಿಯವರಿಗೆ 11ನೇ ಮನೆ ಗುರು, ಹಾಗಾಗಿ ಶುಭ ಕಾರ್ಯಗಳಿಗೂ ಅನುಕೂಲ ಮಾಡಿಕೊಡುತ್ತೆ. ಓವರಾಲ್ ತಗೊಂಡ್ರೆ ಸಿಂಹರಾಶಿಗೆ ಈ ವಾರ ಅನುಕೂಲಕರವಾಗೇ ಇದೆ, ಒಳ್ಳೆದಾಗಿ. ಕನ್ಯಾ ರಾಶಿ ನೋಡಿ, ಕನ್ಯಾ ರಾಶಿಯವರಿಗೆ ಪಂಚಮದಲ್ಲಿ ಕುಜ, ರವಿ ಮತ್ತು ಶುಕ್ರರ ಸಂಚಾರ ಆಗ್ತಾ ಇದೆ. ಹಾಗಾಗಿ ನಿಮಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ, ಪ್ರೀತಿ ಪ್ರೇಮ ಸಾಮರಸ್ಯಕ್ಕೆ ಅನುಕೂಲ. ಇನ್ನು ಕೆಲಸ ಕಾರ್ಯಗಳು ತಕ್ಕಮಟ್ಟಕ್ಕೆ ನಿಧಾನವಾಗಿ ನಡೆಯುತ್ತೆ. ಬಟ್ ಆದರೂ ಕೂಡ ಇಲ್ಲಿ ನಮಗೆ ನೆಗೆಟಿವ್ ಅಂದರೆ ನಿಮ್ಗೆ ಒಂದು ಕೆಲಸನ ಬೇಗ ಆಗೋದು, ಸ್ವಲ್ಪ ನಿಧಾನ ಆಗೋದು ಬಿಟ್ರೆ ನಿರಾಕಾರ ಏನಿಲ್ಲ. ಹಾಗೆ ಬುಧ 6ನೇ ಮನೆಯಲ್ಲಿದೆ, ರಾಹು ಜೊತೆ ಇದೆ. ಸೊ ಕೆಲಸ ಕಾರ್ಯಗಳಿಗೆ ಅಥವಾ ಬ್ಯಾಂಕಿಂದ ಸಹಾಯ ಸಿಗೋದಾಗಲಿ, ಅಥವಾ ವಿದ್ಯಾಭ್ಯಾಸ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡ್ಕೊಳ್ಳೋದಾಗಲಿ, ಅಥವಾ ಕಮರ್ಷಿಯಲ್ ಪ್ರಾಪರ್ಟಿ ತೊಗೊಳೋಕ್ಕಾಗಲಿ, ಇಂಥದಕ್ಕೆ ಬುಧ ನಿಮಗೆ ಅನುಕೂಲಕರವಾಗಿದೆ. ನಿಮ್ಮ ರಾಷ್ಟ್ರಾಧಿಪತಿ ಆಗುತ್ತೆ, ಕರ್ಮಾಧಿಪನು ಬುಧನೇ ಆಗಿರೋದ್ರಿಂದ ಕೆಲಸ ಕಾರ್ಯಗಳಿಗೆ ಅನುಕೂಲ ಮಾಡ್ಕೊಡುತ್ತೆ. ಸಪ್ತಮದಲ್ಲಿ ಶನಿ ಸಂಚಾರ ಮಾಡ್ತಾ ಇರೋದು ನಿಮಗೆ ನ್ಯೂಟ್ರಲ್ ರಿಸಲ್ಟ್ ಕೊಡುತ್ತೆ. ಅದಕ್ಕೂ ವ್ಯಾಪಾರ ವ್ಯವಹಾರಗಳಲ್ಲಿ ಒಳ್ಳೆ ರಿಸಲ್ಟ್ ಕೊಡುತ್ತೆ, ಸ್ಟೆಬಿಲಿಟಿನೂ ಕೊಡುತ್ತೆ. ಕರ್ಮಸ್ಥಾನದಲ್ಲಿ ಗುರು ಕೂಡ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ. ಆದರೆ 12ನೇ ಮನೆಯಲ್ಲಿ ಚಂದ್ರ ಸಂಚಾರ ಮಾಡ್ತಾ ಇರೋದು 11ನೇ ಮನೆ. ಸೊ ಯಾವುದೇ ಲಾಭ ಬಂದಿದ್ದು ಹಾಗೆ ಖರ್ಚು ಹೆಚ್ಚಾಗುತ್ತೆ. ಹಾಗಾಗಿ ನಮಗೆ ಇಲ್ಲಿ ಚಂದ್ರನ ಪರಿಹಾರ ಬೇಕಾಗಿದೆ. ವಾರದ 3-4 ದಿವಸ ಶಿವಾರಾಧನೆ ಮಾಡೋದು, ಅಥವಾ ಪಂಚಾಕ್ಷರಿ ಮಂತ್ರ ಹೇಳ್ಕೊಳ್ಳೋದು, ಓಂ ನಮಃ ಶಿವಾಯ 108 ಬಾರಿ, ಅಥವಾ ಶಿವಂಗೆ ಜಲಾಭಿಷೇಕ ಮಾಡಿಸೋದು. ಇದರಿಂದ ನಮಗೆ ಚಂದ್ರಶಾಂತಿ ಆಗುತ್ತೆ. ವಾರಾಂತ್ಯದಲ್ಲಿ ನಿಮಗೆ ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಓವರಾಲ್ ತಗೊಂಡ್ರೆ ಕನ್ಯಾ ರಾಶಿಗೆ ಈ ವಾರ ಸಾಧಾರಣ ಅದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು, ಒಳ್ಳೆದಾಗಿದೆ. ತುಲಾರಾಶಿಯಲ್ಲಿ ನಮಗೆ 4 ಗ್ರಹಗಳು, 3 ಗ್ರಹಗಳು ರವಿ, ಕುಜ, ಶುಕ್ರರು 4ನೇ ಮನೆಯಲ್ಲಿಯೂ, ಪಂಚಮದಲ್ಲಿ ಬುಧ, ರಾಹು ಸಂಚಾರ ಮಾಡ್ತಾ ಇದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ನಿಧಾನ ಆಗುತ್ತೆ, ಮೈಂಡ್ ಡಿಸ್ಟ್ರಾಕ್ಟ್ ಆಗುತ್ತೆ. ಯಾಕಂದ್ರೆ ಪಂಚಮದಲ್ಲೇ ಬುಧ ರಾಹು ಯುತಿ ಆಗಿರೋದ್ರಿಂದ ಟೆಕ್ನಿಕಲ್ ಎಜುಕೇಶನ್ ಮಾಡ್ತಿರೋರು ಪರವಾಗಿಲ್ಲ, ಸಾಧಾರಣ ಎಜುಕೇಶನ್ ಅವರಿಗೆ ಸ್ವಲ್ಪ ಚಂಚಲತೆ ಹೆಚ್ಚಾಗುತ್ತೆ. ಹಾಗಾಗಿ ಬುಧನ್ಗೆ ಪರಿಹಾರ ಬೇಕಾಗಿದೆ. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋದಾಗಲಿ, ಅಥವಾ ಹತ್ತಿರದ ನಾರಾಯಣನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರು ರಚನೆ ಮಾಡಿಸೋದ್ರಿಂದ ಕೂಡ ಬುಧ ಪರಿಹಾರ ಆಗುತ್ತೆ. ಹಾಗೆ ನಮಗೆ ಕುಜ 4ನೇ ಮನೆಯಲ್ಲಿದ್ದರೆ ವಾಹನ, ಭೂಮಿ ಇತ್ಯಾದಿಗಳಿಂದ ಲಾಭ ಸಿಗುತ್ತೆ. ಇನ್ನು ಸೂರ್ಯ 4ನೇ ಮನೆಯಲ್ಲಿ ನಿಮಗೆ ಅಧಿಕಾರ ಪ್ರಾಪ್ತಿ ಅಥವಾ ಮೇಲಧಿಕಾರಿಯಿಂದ ಮೆಚ್ಚುಗೆ,
ಸೊ ಈ ರೀತಿ ನಿಮಗೆ ಅನುಕೂಲಗಳು ಮಾಡ್ಕೊಳ್ಳುತ್ತೆ. ಆದರೆ 4ನೇ ಮನೆಯಲ್ಲಿ 2 ಅಗ್ನಿತತ್ವ ಗ್ರಹಗಳಿರೋದ್ರಿಂದ ತಾಯಿಯಲ್ಲಿ BP ವೇರಿಯೇಷನ್ ಆಗ್ಬೋದು, ಅದಕ್ಕೆ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಶುಕ್ರ 4ನೇ ಮನೆಯಲ್ಲಿ ನೋಡಿ ವಾಹನ ಖರೀದಿಗೆ ಅನುಕೂಲ ಮಾಡ್ಕೊಳ್ಳುತ್ತೆ, ಅದೇ ಥರ ಫ್ಲಾಟ್ ಖರೀದಿಗೆ ಅನುಕೂಲ ಮಾಡ್ಕೊಳ್ಳುತ್ತೆ. ಸೊ ಇದರಿಂದ ನಮಗೆ ಶುಕ್ರನಿಂದ ಲಾಭಗಳು ನಿರೀಕ್ಷಿಸ್ಬೋದು. ಸೊ ತುಲಾರಾಶಿಗೆ ಒಟ್ಟಾರೆ ತಗೊಂಡ್ರೆ ಓವರಾಲ್ ತಗೊಂಡ್ರೆ ನೋಡಿ ನಿಮಗೆ 5ನೇ ಮನೆಯಲ್ಲಿ ರಾಹು ಸಂಚಾರ, ರಾಹುಗೆ ಪರಿಹಾರ ಬೇಕು. ಉದ್ದಿನ ಬೇಳೆಯನ್ನು ದುರ್ಗಾದೇವಿ ದೇವಸ್ಥಾನದಲ್ಲಿ ದಾನ ಕೊಡೋದ್ರಿಂದ, ದುರ್ಗಾದೇವಿ ಅಷ್ಟೋತ್ತರಗಳು ಹೇಳೋದ್ರಿಂದ ರಾಹು ಪರಿಹಾರ ಆಗುತ್ತೆ. 6ನೇ ಮನೆಯ ಶನಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಉತ್ತಮ ರಿಸಲ್ಟ್ ಕೊಡುತ್ತೆ. ಓವರಾಲ್ ತಗೊಂಡಾಗ ತುಲಾರಾಶಿಯವರಿಗೆ ಈ ವಾರ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಗುರು ನಿಮ್ಮ ಮೇಲೆ ದೃಷ್ಟಿ ಬೀಳ್ತಾ ಇರೋದ್ರಿಂದ ಶುಭ ಕಾರ್ಯಗಳಿಗೂ ಅನುಕೂಲ, ಓವರಾಲ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಒಳ್ಳೆಯದಾಗಿ. ವೃಶ್ಚಿಕ ರಾಶಿ ನೋಡಿ, ವೃಶ್ಚಿಕ ರಾಶಿಯಲ್ಲಿ 3ನೇ ಮನೆ ನಮಗೆ ಸೂರ್ಯ, ಕುಜ ಮತ್ತು ಶುಕ್ರನ ಸಂಚಾರ ಆಗ್ತಿರೋದ್ರಿಂದ ನಿಮಗೆ ಅಧಿಕಾರ ಲಾಭ, ಹೊಸ ಹೊಸ ಪ್ರಾಜೆಕ್ಟ್ ಹುಡುಕ್ತಾ ಇದ್ರೆ ಅದು ಸಿಗೋಕ್ಕೆ, ಅಥವಾ ಹೊಸ ನೂತನ ಕೆಲಸ ಹುಡುಕ್ತಾ ಇದ್ರೆ ಅದು ಸಿಗೋಕ್ಕೆ ಅನುಕೂಲಕರವಾಗಿದೆ. ಕೆಲಸದ ವಿಷಯದಲ್ಲಿ ತುಂಬ ಚೆನ್ನಾಗಿದೆ ಈ ವಾರದಲ್ಲಿ. ನಮಗೆ ನಂತರ 4ನೇ ಮನೆಯಲ್ಲಿ ರಾಹು ಸಂಚಾರ, ರಾಹು ಜೊತೆ ಬುಧನು 4ನೇ ಮನೆಯಲ್ಲಿರೋದ್ರಿಂದ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ, ಪ್ರಾಪರ್ಟಿ ವಿಷಯದಲ್ಲಿ ಅಥವಾ ಪ್ರೀತಿ ಪ್ರೇಮ ಸಾಮರಸ್ಯ ಎಲ್ಲ ರೀತಿಯೂ ನಮಗೆ ಬುಧ 4ನೇ ಮನೆಯಲ್ಲಿ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಆದರೆ 4ನೇ ಮನೆಯಲ್ಲಿ ರಾಹು ಜೊತೆ ಸೇರೋದ್ರಿಂದ ಮನೆಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಅಥವಾ ಮಾತುಕತೆ ಹೆಚ್ಚಾಗುವುದು, ಅದಕ್ಕೆ ಎಚ್ಚರಿಕೆ ವಹಿಸಬೇಕಾಗುತ್ತೆ ವೃಶ್ಚಿಕ ರಾಶಿಯವರು. ನಂತರ ವೃಶ್ಚಿಕ ರಾಶಿಯವರಿಗೆ ನೋಡಿ ಚಂದ್ರ ಕೂಡ 10, 11ನೇ ಮನೆ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ಅಧಿಕ ಲಾಭ ನಿರೀಕ್ಷಿಸಬಹುದು ಕೆಲಸ ಕಾರ್ಯಗಳಲ್ಲಿ. ನಂತರ ನೋಡಿ ಪಂಚಮದಲ್ಲಿ ಶನಿ ಸಂಚಾರ ಮಾಡ್ತಾ ಇದೆ ವೃಶ್ಚಿಕ ರಾಶಿಯವರಿಗೆ. ಹಾಗಾಗಿ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ನಿರಾಸೆ ಆಗ್ಬೋದು, ಮಕ್ಕಳಿಗೆ ಸ್ವಲ್ಪ ಸೋಂಬೇರಿತನ ಬರ್ಬೋದು, ಅಥವಾ ಇವರ ಹೆಚ್ಚಿನ ವಿದ್ಯಾಭ್ಯಾಸ ಸ್ವಲ್ಪ ನಿಧಾನ ಆಗ್ಬೋದು. ಹಾಗಾಗಿ ಶನಿ ಶಾಂತಿಯಲ್ಲಿ ಅಗತ್ಯ ಇದೆ. ಹನುಮಾನ್ ಚಾಲೀಸ ಹೇಳ್ಕೊಳ್ಳೋದಾಗಲಿ ಅಥವಾ ನೀವು ಶ್ರೀ ರಾಮರಕ್ಷಾ ಸ್ತೋತ್ರ ಹೇಳ್ಕೊಳ್ಳೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಶನಿಯಿಂದ ಖಂಡಿತ ಲಾಭ ಸಿಗುತ್ತೆ. ಓವರಾಲ್ ತೊಗೊಂಡ್ರೆ ವೃಶ್ಚಿಕ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಇನ್ನು ಮನೆ ವಿಷಯದಲ್ಲಿ ಸ್ವಲ್ಪ ಶನಿ ಶಾಂತಿ ಆಗಲಿ ಅಥವಾ ರಾಹು ಶಾಂತಿ ಅಗತ್ಯ ಇದೆ. ಓವರಾಲ್ ಆಗಿ ವೃಶ್ಚಿಕ ರಾಶಿಯವರಿಗೆ ಮಿಶ್ರ ಫಲ, ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.